ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಾನು ಸಿಂಪಲ್ ಆಗಿ ಒಂದು ಸ್ನ್ಯಾಕ್ಸು ಅಥವಾ ಸೈಡ್ ಡಿಶ್ಶು ರೆಸಿಪಿನ ಶೇರ್ ಮಾಡೋಕ್ಕೆ ಅಂತಲೇ ಹೊರಟಿದ್ದೀನಿ. ಬಿಕಾಸ್ ನಾವೀಗೆಲ್ಲ ನಾನ್ ವೆಜ್ ಅಂತೂ ತಿನ್ನೋದಿಲ್ಲ. ಸೊ ಆ ನಾನ್ ವೆಜ್ ಪ್ರಿಯರಿಗೆ ಸೇಮ್ ಈ ವೆಜ್ಜು ತಿಂದರೆ ಹೇಗೆ ನಾನ್ ವೆಜ್ ಟೇಸ್ಟ್ ಕೊಡುತ್ತೋ ಅದೇ ಟೇಸ್ಟ್ನಲ್ಲಿ ಇವತ್ತೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಿಮಗೆ ನೋಡ್ತಾ ಇದ್ದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಇದೆಲ್ರಿಗೂ ಯೂಶ್ವಲಿ ಗೊತ್ತಿರುತ್ತೆ, ಮಾರ್ಕೆಟಲ್ಲೆಲ್ಲ ಈಗ ಸಿಗುತ್ತೆ. ಅರಬ್ಬಿ ಅಂತ ಹೇಳ್ಬಿಟ್ಟು ಕೆಸರಿನ ಗೆಡ್ಡೆ. ಸೊ ಹೀಗಿರುತ್ತೆ. ಆಫ್ಟರ್ ವಾಶು ಹೀಗಾಗುತ್ತೆ. ನೀಟಾಗಿ ಅದು ಸಿಪ್ಪೆಲ್ಲ ತೆಗೆದು ವಾಶ್ ಮಾಡಿ ಇಟ್ಕೋಬೇಕು. ಇದು ಈ ಥರ ಇರುತ್ತೆ. ಸೊ ಇದೆಲ್ಲ ಈಗ KG ಲೆಕ್ಕ ಸಿಗುತ್ತೆ ಮಾರ್ಕೆಟಲ್ಲಿ. ಆಲ್ಮೋಸ್ಟ್ 60 ರುಪೀಸಿಗೆ ಸಿಗುತ್ತೆ. ಸೊ ಇದ್ರದ್ದು ಒಂದು ರೆಸಿಪಿ ಅಂದರೆ ಇದನ್ನು ನಾನಿವತ್ತು ಕೆಸರುಗೆಡ್ಡೆ ಅರಬಿದು ಗಾರ್ಲಿಕ್ ಪೆಪ್ಪರ್ ಫ್ರೈನ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಜೊತೆಗೆ ಯಮ್ಮಿ ಆಗಿರುತ್ತೆ. ಎಲ್ಲರೂ ಕೂಡ ತಿನ್ಬೋದು ಈಸಿಯಾಗಿ ಅಂತ ಒಂದು ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ಸೈಡ್ ಡಿಶ್ ರೆಸಿಪಿನ ನಾನು ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ನಾನು ಅರ್ಧ KG ಆಗೋಷ್ಟು ತೊಗೊಂಡಿದ್ದೀನಿ. ಫಸ್ಟ್ ಇದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆದು ವಾಶ್ ಮಾಡಿ ನಾನೀಗ ಇದನ್ನು ಕುಕ್ಕರ್ಗೆ ಹಾಕೋತೀನಿ. ಕುಕ್ಕರ್ಗೆ ಅಥವಾ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಸ್ಟೀಮಲ್ಲಿ ಮಾಡ್ಕೋಬೋದು. ಇದೇನು ಬೇರೆ ಥರ ಅಲ್ಲ, ಆಲೂಗೆಡ್ಡೆಗಿಂತನೂ ಬೇಗನೆ ಬೇಯುತ್ತೆ. ಒಂದು ವಿತಿನ್ 10 ಮಿನಿಟ್ಸಲ್ಲಿ ಕುಕ್ ಆಗುತ್ತೆ. ಬಟ್ ನಾನು ಟೈಮ್ ಇಲ್ಲ, ಹಾಗಾಗಿ ನಾನು ಇದನ್ನು ಕುಕ್ಕರ್ಗೆ ಹಾಕಿ ಜಸ್ಟ್ ಒಂದು ವಿಷಲನ್ನು ತೊಗೋಬೇಕು. ಸೊ ನಾನೀಗ ಒಂದು ವಿಷಲ್ ತೊಗೊಂಡು ನೆಕ್ಸ್ಟ್ ಸ್ಟೆಪ್ ಹೇಗೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ಅಂತ ನಿಮಗೆ ನಾನು ಮಾಡ್ತಾನೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಇದು ಒಂದು ವಿಷಲ್ ತೊಗೋತೀನಿ. ನೋಡಿ, ಈಗ ನಾನು ಬೇಯಿಸ್ಕೊಂಡು ನೀಟಾಗಿ ಜಸ್ಟ್ ಒಂದೇ ವಿಷಲು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಡೆಲಿಕೇಟೆಡಾಗಿ ನೀವು ಸ್ಲೈಸನ್ನು ಮಾಡ್ಕೋಬೇಕು, ಯಾಕಂದರೆ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ. ಸೊ ಒಡೆದೋಗೋ ಚಾನ್ಸಸ್ ಇರುತ್ತೆ, ಆಗ ಸ್ಲೈಸ್ ಸಿಗೋದಿಲ್ಲ. ಜಸ್ಟ್ ಒಂದೇ ಒಂದು ವಿಷಲು ಈ ಥರ ನೀಟಾಗಿ ನೋಡಿ ಈಗಷ್ಟೇ ಕಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಇದು ಫಸ್ಟ್ ಸ್ಟೆಪ್ಪು. ಈಗ ಇದು ರೆಡಿ ಇದೆ. ಸೊ ನೀಟಾಗಿ ಬೆಂದಿದೆ. ಈಗ ಇದನ್ನು ಸೈಡ್ ಇಟ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಳ್ಳಿ. ಒಂದು ಪ್ಯಾನ್ಗೆ ಸರಿಸುಮಾರು ನಿಮಗೆ ಇದಕ್ಕೆ ಸೊ ನಾನು ಗಾರ್ಲಿಕ್ ಪೆಪ್ಪರ್ ಫ್ರೈ ಅಂದೇ ನಿಮಗೆ ಸ್ಟಾರ್ಟಿಂಗ್ಗೆ ಹೇಳಿದ್ದೀನಿ. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನ್ ಆಗುವಷ್ಟು, ಟೇಬಲ್ ಸ್ಪೂನಲ್ಲ ಇದು, ಟೀ ಸ್ಪೂನು, ಜಸ್ಟ್ ನಮಗೆ ಬೆಳ್ಳುಳ್ಳಿ ಮಾತ್ರ ಫ್ರೈ ಆಗಲಿಕ್ಕೋಸ್ಕರ. ನೋಡಿ, ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಟರ್ ಹಾಕೋಬೇಕು. ಆಪ್ಷನ್ ಅಲ್ಲ, ಇದು ಬಟರ್ ಹಾಕಲೇಬೇಕು. ಈಗ ಬೆಣ್ಣೆ ಮತ್ತು 2 ಎಣ್ಣೆ ಕರಗಿದೆ. ಈಗ ನಾನು ಸುಮಾರು 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಲ್ಲ, ಹಾಗೆಯೇ ನೀಟಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕುಟಾಣಿನಲ್ಲಿ ನೀಟಾಗಿ ಜಜ್ಜಿಟ್ಕೊಂಡಿದ್ದೀನಿ. ಯಾಕೆಂದರೆ ಇದು ನೀಟಾಗಿ ಚೆನ್ನಾಗಿ ಈ ಕಲ್ಲರ್ಗಿಂತ ಕುಟಾಣಿನಲ್ಲಿ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದನ್ನು ಹಾಕಿ ಘಮ ಬರುತ್ತೆ, ಚೆನ್ನಾಗಿ ನಿಮಗೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಬೆಣ್ಣೆ ಮತ್ತು ಎಣ್ಣೆಯಲ್ಲಿ. ಸೊ ಹಾಗೆಯೇ ಫ್ರೆಶ್ ಆಗಿರುವಂಥ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು, ಇದಿಷ್ಟು ಹಾಕಿ ಲೈಟಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಫ್ರೈ ಆಗಿದೆ, ಚೆನ್ನಾಗಿ ಬೆಣ್ಣೆ ಒಂದಿದೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಅರಿಶಿನ ಹಾಕೋತೀನಿ. ಅರಿಶಿನ ನಾನು ಬೇವಾಗಿದ್ದಕ್ಕೆ ಯಾವುದೇ ರೀತಿ ಉಪ್ಪು ಹಾಕಿರಲಿಲ್ಲ, ಯಾಕೆಂದರೆ ಈಗ ನಾನು ಬೆಳ್ಳುಳ್ಳಿ ಜೊತೆಗೆ ಹಾಕೋತೀನಿ. ಯಾಕೆಂದರೆ ಇದ್ರ ಜೊತೆಗೆ ಹಾಕಿದ್ರೇ ಟೇಸ್ಟು ಮತ್ತು ಫ್ಲೇವರ್ ಎರಡೂ ಸಿಗೋದು. ಸೊ ನೋಡಿ, ರುಚಿಗೆ ನಾನೀಗ ಇದನ್ನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿ ಒಟ್ಟಿಗೆ ಹಾಕೋಬೇಕು, ಬೇವಾಗ ಹಾಕೋಬೇಡಿ. ಇದನ್ನು ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ಒಂದು ಸೆಕೆಂಡಿಗೆಲ್ಲ ಜಜ್ಜೋದ್ರಿಂದ ಪುಟಾಣಿನಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿ ಕ್ರಿಸ್ಪ್ ಆಗಿಬಿಡುತ್ತೆ. ಸೊ ಈಗ ಇದನ್ನು ಒಂದು ಸಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಫ್ಲೇವರು ನಿಮಗೆ ಬಟರ್ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ಜೇ ಬಿಟ್ಬಿಡಲ್ಲ ಅಂತ ನಾನು ಹೇಳಲ್ಲ, ಬಟ್ ಆ ರೇಂಜಿಗೆ ಟೇಸ್ಟ್ ಅಂತೂ ಕೊಡುತ್ತೆ. ಈಗ ಇದನ್ನು ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ, ಗಾರ್ಲಿಕ್ಕು ಕ್ರಿಸ್ಪ್ ಆಗಬೇಕು. ಈಗ ಇದಕ್ಕೆ ಸುಮಾರಾಗಿ ನಿಮ್ಮ ಎಷ್ಟು ಇಟ್ಕೊಂಡಿದ್ದೀರಾ ಅಂದರೆ ಕೆಸರುಗೆಡ್ಡೆ ಅಷ್ಟಕ್ಕೆ ನೋಡಿಕೊಂಡು ಒಂದು 1/4 ಟೀ ಸ್ಪೂನ್ ತನಕ ಕಮ್ಮಿ ಸೋಯಾ ಸಾಸ್ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1/4 ಟೀ ಸ್ಪೂನ್ ತನಕ ಕಮ್ಮಿ ವೆನಿಗರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ ಅಲ್ಲ, ನೀವು ಇದು ಹಾಕಿದ್ರೆ ತುಂಬ ಟೇಸ್ಟನ್ನು ಕೊಡೋದು. ನೋಡಿ, ಇದಿಷ್ಟು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸನ್ನು ಮಾಡ್ಕೋಬೇಕು. ಆಗ ಬೆಳ್ಳುಳ್ಳಿ ಒಟ್ಟಿಗೆ ನೀಟಾಗಿ ಸೋಯಾ ಸಾಸು ಮತ್ತು ವೆನಿಗರ್ ಎರಡೂ ಕೂಡ ಮಿಕ್ಸಪ್ ಆಗುತ್ತೆ. ಈಗ ನಾವು ಇದಕ್ಕೆ ಏನು ಅದೇ ಕುಟಾಣಿನಲ್ಲಿ ಕುಟ್ಟಿ ಇಟ್ಕೊಂಡಿದ್ವಿ ಬ್ಲ್ಯಾಕ್ ಪೆಪ್ಪರು, ಬೇರೆ ಏನೂ ಅಲ್ಲ, ಇದು ಖಾರಕ್ಕೆ ನಾನು ಇಷ್ಟೇ ಹಾಕೋದು. ಈ ಬ್ಲ್ಯಾಕ್ ಪೆಪ್ಪರನ್ನು ಸೇರಿಸ್ಕೊಂಡು ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಅರಬಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಇದೆಲ್ಲ ಅವಾಗ ನಮ್ಮ ಕಡೆ ಫ್ರೀಯಾಗೆ ಸಿಗ್ತಿತ್ತು, ನಮ್ಮ ತೋಟದಲ್ಲೇ ಬೆಳೀತಿದ್ವಿ. ಬಟ್ ಈಗ ಅದೆಲ್ಲ ಏನೂ ಇಲ್ಲ, ಮಾರ್ಕೆಟಲ್ಲಿ ಸಿಗುತ್ತೆ ಏನು ಬೇಕದು. ಸೊ ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ನಿಧಾನಕ್ಕೆ ಮಿಕ್ಸನ್ನು ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಜಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ನೀರನ್ನು ಹೀಗೆ
ಮಾಡ್ಕೋಬೇಕು. ಯಾಕೆ ಈ ಥರ ಮಾಡಬೇಕು ಅಂದರೆ ನಿಮಗೆ ಮಾಯ್ಶ್ಚರೈಸರ್ ಸಿಗುತ್ತೆ ಅರಬಿನಲ್ಲಿ, ಜೊತೆಗೆ ಉಪ್ಪು ಹುಳಿ ಖಾರ ನೀಟಾಗಿ ಈ ಒಂದು ಅರಬಿಗೆ ಹಿಡ್ಕೊಳ್ಳುತ್ತೆ. ಸೊ ನಾವು ಬೇವಾಗ ಉಪ್ಪು ಹಾಕಿರಲಿಲ್ಲ, ಈಗ ಹಾಕಿ ನೀಟಾಗಿ ಲಿಟ್ಲನ್ನ ಕ್ಲೋಸ್ ಮಾಡಿ ಸುಮಾರು ಒಂದು 5ರಿಂದ 6 ಸೆಕೆಂಡ್ ಬಿಟ್ಟರೆ ಸಾಕು, ಜಾಸ್ತಿ ಬೇಡ. ನೀಟಾಗಿ ಇದು ಸಿಮ್ಮಲ್ಲಿಟ್ಟು ಒಂದು 5ರಿಂದ 6 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 5ರಿಂದ 6 ಸೆಕೆಂಡ್ ಬಿಟ್ಟಿದೆ. ನೀಟಾಗೆಲ್ಲ ಹೊಂದ್ಕೊಂಡಿದೆ, ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಸೊ ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತೀನಿ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ರೆಸಿಪಿ, ಎಲ್ಲ ಮನೆಯಲ್ಲಿರುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ, ಬಟ್ ನಮಗೂ ಮಾಡೋ ಮೆಥಡ್ ಗೊತ್ತಿರಲ್ಲ. ಬಟ್ ನಮ್ಮ ಮನೇಲಿ ಏನಂದರೆ ನಮ್ಮಮ್ಮ ಗಾರ್ಲಿಕ್ ಪೆಪ್ಪರ್ ಫ್ರೈ ಅಂತ ಮಾಡ್ಕೊಡ್ತಾಯಿದ್ರು. ಬಟ್ ನಾನು ಅದಕ್ಕೆ ಸ್ವಲ್ಪ ಸೋಯಾ ಸಾಸು ವೆನಿಗರ್ ಹಾಕೋದು ಹೇಗಿರುತ್ತೆ ಅಂತ ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂತು. ಎಷ್ಟು ಟೇಸ್ಟಿಯಾಗಿ ಬಂತು ಅಂದರೆ ಹೇಳೋಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ನಾನು ಇದನ್ನು ಯಾಕೆ ವೀಡಿಯೋ ಮಾಡಬಾರ್ದು ಅಂತ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಕಾರು ತೊಗೋಬೋದು ನೀವು, ಅಥವಾ ಸೈಡ್ ಡಿಶ್ ಕಾರು ತೊಗೋಬೋದು, ಲಂಚ್ ಬಾಕ್ಸ್ ಒಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು. ಸೊ ಇದೇನು ನೋಡ್ತಾ ಇದ್ದೀರ ವೀಡಿಯೋನಲ್ಲಿ ಸೇಮ್ ಇದು ಡೈರೆಕ್ಟಾಗೂ ಇದೇ ಕಲರ್ ಇದೆ. ಸೊ ಇದಕ್ಕೇನು ಬೇರೆ ಏನು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ಸೋಯಾ ಸಾಸು ವೆನಿಗರು ಆಪ್ಷನಲ್ ಅಲ್ಲ, ಅಂದರೆ ನಾನು ಏನು ಹತ್ತಿಯಾಗಿ ಹಾಕಿಲ್ಲ. ಸೊ ಯಾವತ್ತೋ ಒಂದಿನ ತಿಂದರೆ ಅದು ಏನು ತೊಂದರೆ ಆಗಲ್ಲ. ನಿಮಗೆ ಇಷ್ಟ ಇಲ್ಲ ಅನ್ನೋರು ಇನ್ ಕೇಸ್ ನೀವು ಅದಕ್ಕೆ ಬೇಕಾದ್ರೆ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ಅದು ಒಂಥರ ಬೇರೆ ಟೇಸ್ಟ್ ಬರುತ್ತೆ. ಬಟ್ ತುಂಬ ಟೇಸ್ಟಿಯಾಗಿ ನಿಮಗೆ ಒಂದು ಕಬಾಬ್ಗಿಂತಲೂ ಹೆಚ್ಚು ರುಚಿ ಬೇಕು ಅಂದರೆ ಸೇಮು ನೀವು ಚಿಕನ್ ಪೆಪ್ಪರ್ ಫ್ರೈ ಹೇಗಿರುತ್ತೆ ಸೊ ಆ ಒಂದು ಟೇಸ್ಟು ನಾನು ಇದು ಕೊಡುತ್ತೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡೋದ್ರಲ್ಲ, ಇದೇ ರೀತಿ ನಿಮಗೆ ಕೆಸರುಗೆಡ್ಡೆ ಸಿಕ್ಕಿಲ್ಲ ಅಂದರೆ ನೀವು ಆಲೂಗಡ್ಡೆನಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಈ ಒಂದು ಟೇಸ್ಟು ಮಾತ್ರ ಅದ್ರಲ್ಲಿ ಸಿಗೋದಿಲ್ಲ, ನಾನು ಚಾಲೆಂಜ್ ಮಾಡ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲರೂ ಕೂಡ ಬಹಳ ಅಂದರೆ ಬಹಳ ಇಷ್ಟ ಆಗುತ್ತೆ. ನೀವು ಬೇಳೆ ಸಾರಿಗೆ ಸೈಡ್ ಡಿಶ್ ಕಾರು ತೊಗೋಬೋದು, ಅಥವಾ ಹಾಗೇನಾದ್ರು ತೊಗೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಟೇಸ್ಟಿಯಾಗಿ ತಿನ್ನಿ. ನೋಡಿದ್ರಲ್ಲ, ಖಂಡಿತ ಇವತ್ತು ನಾನು ತೋರಿಸಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರು ಕಮೆಂಟ್ಸು ಮಾಡಿ ಹೇಗಿತ್ತು ಅಂತ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.